ಗಂಗಾವತಿ ತಾಲೂಕಿನ ಹಿರೇಬೆಣಕಲಿನಲ್ಲಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ದೇಸಾಯಿ ಶಾಲೆಗೆ ಕೊಪ್ಪಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ರಾತ್ರೋರಾತ್ರಿ ಭೇಟಿ ನೀಡಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಸುಮಾರು ದಿನಗಳು ಮತ್ತು ಸುಮಾರು ತಿಂಗಳುಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತರಾಗಿದ್ದಾರೆ. ಈ ಸಂಬಂಧಿಸಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಕನ್ನಡ ವೃತ್ತಿಪರ ಸಂಘಟನೆಗಳು ಅನೇಕ ಬಾರಿ ದೂರು ನೀಡಿದರೂ ಸಹ ಅಲ್ಲಿಯ ಸಂಬಂಧಿಸಿದ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಗಳು ಯಾವುದೇ ರೀತಿ ಕೇರ್ ಅನ್ನುತ್ತಿಲ್ಲ. ಈ ನಿಟ್ಟಿನಲ್ಲಿ ಅಲ್ಲಿಯ ಸುಮಾರು ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಸರ್ಕಾರ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇತ್ತಾಗ ಕೇರ್ ಅನ್ನದೇ ಅಲ್ಲಿಯ ಮನಬಂದಂತೆ ಸಂಬಂಧಿಸಿದ ಸಿಬ್ಬಂದಿಗಳು ಮತ್ತು ಪ್ರಾಂಶುಪಾಲರು ತಮ್ಮದೇ ಆದ ಧೋರಣೆ ನಿಲುವನ್ನು ಅನುಸರಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳಲ್ಲಿ ಯಾವುದೇ ರೀತಿಯ ಸೌಕರ್ಯಗಳಿಲ್ಲದೆ ಮತ್ತು ವಿದ್ಯಾರ್ಥಿಗಳಿಗೆ ಬಿಸಿ ನೀರಿನ ಸಮಸ್ಯೆ ಇದೆ. ಒಂದಲ್ಲದ ಒಂದು ರೀತಿಯ ಅನೇಕ ಸಮಸ್ಯೆಗಳಿಂದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಗೋಳಾಟ ಕೇಳುವರಿಲ್ಲ, ಹೇಳುವರಿಲ್ಲ. ಈ ವಿಷಯ ತಿಳಿದಿದ್ದಂತೆ ಜಿಲ್ಲಾ ಮಟ್ಟದ ಅಧಿಕಾರಿ ಸುರೇಶ್ ಕುಮಾರ್ ಅವರು ಆ ಒಂದು ಹಾಸ್ಟೆಲಿಗೆ ತಡರಾತ್ರಿಯಲ್ಲಿ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಂಬಂಧಿಸಿದ ಸಿಬ್ಬಂದಿಗಳ ಜೊತೆಗೆ ತಡರಾತ್ರಿಯಲ್ಲಿ ಮೀಟಿಂಗ್ ಮಾಡಿ ತರಟ್ಟಿಗೆ ತೆಗೆದುಕೊಳ್ಳಲು ಎಂದು ಮಾಹಿತಿಗಳು ಲಭ್ಯವಾಗಿದೆ. ಇನ್ನು ಮುಂದಾದರೂ ಕೂಡಲೇ ಸಂಬಂಧಿಸಿದ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿಯ ಒಂದು ಸಮರ್ಪಕವಾಗಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳ ನೀಡಲಿ ಎನ್ನುವುದು ನಮ್ಮ ಆಶಯವಾಗಿದೆ. ಈಗ ಸರ್, ವಿದ್ಯಾರ್ಥಿಗಳಿಗೆ ಆಸನಗಳು, ಕೆಲವು ಕಿಟ್ಗಳು ಕೊಟ್ಟಿಲ್ಲ ಅನ್ನೋದು ಒಂದು ವಿದ್ಯಾರ್ಥಿಗಳ ಕಿಟ್ಗಳು ಸರ್ಕಾರದಿಂದ ಬಂದಿಲ್ಲ ನಮಗೆ. ಸೊ ಒಂದು ಕಿಟ್ ಬಂದರೆ ಅವನ್ನ ಕೊಡ್ತೀವಿ. ನಾನು ಈಗ ಅದೇ ಡಿಸ್ಕಸ್ ಮಾಡಿದೆ, ಕಿಟ್ ಯಾವ ಬಂದಿಲ್ಲ, ಬಂದಮೇಲೆ ಅದನ್ನು ಕೊಡ್ತೀವಿ. ಈಗ ಹುಡುಗರಿಗೆ ನೀರಿಂದು ಬಿಸಿ ನೀರಿನ ವ್ಯವಸ್ಥೆ ಇಲ್ಲ, ಸೋಲಾರ್ ಇಲ್ಲ. ಇದೆ ಸರ್, ಬಿಸಿನೀರು ಸೋಲಾರ್ ಅದೇ ಚೆಕ್ ಮಾಡಿದೆ, ಬಿಸಿನೀರು ವ್ಯವಸ್ಥೆ ಇದೆ, ಸೋಲಾರು ಇದೆ, ಬಿಸಿನೀರು ವ್ಯವಸ್ಥೆ ಇದೆ. ಬಟ್ ಏನಾಗಿದೆ, ಇಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗಿದೆ. ನಮ್ಮದು ಸ್ಕೂಲ್ ಡಬಲಿಂಗ್ ಇಂಟಿಗ್ರೇಷನ್ ಆಗಿದೆ. ಫಸ್ಟು ನಮ್ಮ ಸ್ಕೂಲಲ್ಲಿ 2 ಸ್ಕೂಲ್ ಒಂದೇ ರನ್ ಆಗ್ತಿದ್ದು, ಇಲ್ಲಿ ಕ್ಯಾಂಪಸ್ ರನ್ ಆಗ್ತಿದ್ದು. ಒಂದು PU ಕಾಲೇಜು ಆಗಿ ರನ್ ಆಗ್ತಿದ್ದು. ಇಲ್ಲಿ PU ಕಾಲೇಜ್ ಬಿಲ್ಡಿಂಗಲ್ಲಿ ಹರಳಿ ಕಟ್ತಾ ಇದ್ದೀವಿ, ಅದು ಇನ್ನೂ ಮುಗಿದಿಲ್ಲ. ಸೊ ಹಾಗಾಗಿ ಈಗ ನಮ್ಮದು ಡಬಲಿಂಗ್ ಇಂಟಿಗ್ರೇಷನ್ ಆದಮೇಲೆ ಸ್ಟ್ರೆಂತ್ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರ್ ನಾವು ಕೇಳಿದ್ವಿ, ಅಡಾಪ್ಷನ್ ಪ್ರೊವೈಡ್ ಮಾಡ್ತಾರೆ. ಈ ಸರ್, ಸ್ಟ್ರೆಂತ್ ಎಷ್ಟಾಗಿದೆ ನಿಮ್ಮ ಪ್ರಕಾರ? ಇನಿಷಿಯಲಿ ಇಟ್ ವಾಸ್ 600 ಸರ್, ಅಂದರೆ 300 ಈ ಸ್ಕೂಲ್ನಲ್ಲಿತ್ತು. ಈಗ ಪರ್ ಇಯರ್ ಏನಾಗುತ್ತೆ 6 to 60 ಬರ್ತದೆ. ಫಸ್ಟ್ ಇಯರ್ 60, ಆಮೇಲೆ ಫಸ್ಟ್ ಇಯರ್ ಸೈನ್ಸ್ 60, ಕಾಮರ್ಸ್ 60, ಅಂದರೆ ಅಲ್ಲಿಗೆ 180 ಆಗ್ತದೆ. ಸೊ 180 ಒಂದು ಸ್ಕೂಲಿಂದ ಹೇಳಿದ್ರೆ ಇನ್ನೊಂದು ಸ್ಕೂಲ್ 180, ಅರೌಂಡ್ 360 ಆಗುತ್ತೆ. ಈಗ ಅಂತ ಹೇಳಿದ್ರೆ ಈ ಇಂಥ ಇನ್ಸಿಡೆಂಟು ಕೆಲವೊಂದು ಹಾಸ್ಟೆಲ್ ನಡೆದಿರ್ಬೋದು. ಬಟ್ ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಆ ರೀತಿ ಏನು ಯಾವುದೇ ಕಂಡು ಬಂದಿಲ್ಲ. ಹಂಗೇನಾದರೂ ಬಂದರೆ ನಾವು ಇಮಿಡಿಯೇಟ್ ಶಿಸ್ತು ಕ್ರಮನ ಕೈಗೊಳ್ಳುತ್ತೆ, ಯಾವುದಕ್ಕೂ ಮುಲಾಜಿಲ್ಲ. ಬಿಕಾಸ್ ಯಾಕಂತ ಹೇಳಿದ್ರೆ ನಂಗೆ ಏನಾದರೂ ಸಮಸ್ಯೆ ಆಗಿದ್ರೆ ಒಬ್ಬ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಯಿತು ಅಂದರೆ ಸಾವಿರಾರು ವಿದ್ಯಾರ್ಥಿಗಳು ಇರ್ತಾರೆ. ಒಂದು ಏನಾದರೂ ಸಮಸ್ಯೆ ಆದರೆ ಎಲ್ಲ ವಿದ್ಯಾರ್ಥಿಗಳು ಸಮಸ್ಯೆ ಆಗುತ್ತೆ. ಆ ರೀತಿ ನಮ್ಮ ಗಮನಕ್ಕೆ ಬಂದಿಲ್ಲ. ಹಂಗೇನಾದರೂ ಬಂದರೆ ನಾವು ಕ್ರಮ ಕೈಗೊಳ್ಳುತ್ತೆ. ಈಗ ಸರ್, ವಿದ್ಯಾರ್ಥಿಗಳಿಗೆ ಏನು ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದ ಜಿಲ್ಲಾ ಉಸ್ತುವಾರಿ DM ಸಾಹೇಬರಿಗೆ ಏನಾದರೂ ತಾವು ಮನವಿ ಪತ್ರ ಅಥವಾ ಏನಾದರೂ ನಾಲೆಜ್ ತಂದಿದ್ದರೆ? ಸರ್, ಈಗ ನಮ್ಮದು ಏನಾಗುತ್ತೆ ಸರ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. ನಮ್ಮ ಇಲಾಖೆಗೆ ನಾವು ಏನೆಲ್ಲ ಬೇಕು, ಎಷ್ಟು ಕಾರ್ಡ್ ಬೇಕು, ಎಷ್ಟು ಬೆಡ್ ಬೇಕು. ಯಾಕಂದ್ರೆ ನಮ್ಮಲ್ಲಿ ಸ್ಟ್ರೆಂತ್ ಏನು ಹೆಚ್ಚಾಗೈತಲ್ಲ, ಆ ಸ್ಟ್ರೆಂತಿಗೆ ಸಂಬಂಧಪಟ್ಟಂತೆ ಎಷ್ಟು ಕಾರ್ಡ್ ಬೇಕು, ಎಷ್ಟು ಬೆಡ್ಗಳು ಬೇಕು, ಆಮೇಲೆ ರೂಮ್ಗಳು ಎಡಿಷನಲ್ ಎಷ್ಟು ಬೇಕು, ಆಮೇಲೆ ಬ್ಲ್ಯಾಂಕೆಟ್ ಎಷ್ಟು ಬೇಕು, ಬೆಡ್ಶೀಟ್ ಬೇಕು, ಅವನ್ನೆಲ್ಲ ರಿಕ್ವೈರ್ಮೆಂಟು ಹೆಡ್ ಆಫೀಸಿಗೆ ಕಳಿಸಿವಿ ಸರ್. ಒಂದು ಮೀಟಿಂಗ್ನಲ್ಲೂ ನಾವು ರಿಮೈಂಡ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಸ್ಟೇಟ್ ಲೆವೆಲ್ ಟೆಂಡರ್ ಆಗಿದೆ ಸರ್, ಬೆಡ್ಡು ಕಾಟು ಬರ್ತಾವೆ ಅಂತ ಹೇಳ್ತಾ ಇದ್ದಾರೆ. ಈಗ ಸಪ್ಲೈ ಮಾಡ್ತಾ ಇದ್ದಾರೆ. ನೋಡಿರಿ, ಮೊನ್ನೆ ನಮಗೆ ಸ್ಟೇಷನರಿ ಬಂದಿದೆ. ಸೊ ಇನ್ನೊಂದು ವಾರದಲ್ಲಿ ನಮಗೆ ಬೆಡ್, ಈಗ ಮನೆ ಟೇಬಲ್ ಏನೋ ಬಂದಿದೆ ಅಲ್ರಿ, ಟೇಬಲ್ಗಳು ಬಂದರೆ ಚೇರ್ ಬಂದಿದೆ. ಸೊ ಈ ವಾರ ಎಂಡಿಗೆ ನಮಗೆ ಇನ್ನು ಬೆಡ್ಡು ಮತ್ತು ಬೆಡ್ಶೀಟು ಕಾಟುಗಳು ಸಿಗ್ತಾವೆ ಅಂತ ಹೇಳಿದ್ದಾರೆ ಸರ್. ಸೊ ಅದನ್ನು ನಾವು ಕಂಟಿನ್ಯೂಸ್ ಫಾಲೋ ಮಾಡ್ತಾ ಇದ್ದೀವಿ. DPR ರೆಡಿ ಮಾಡಿದ್ದೀರಾ ಸರ್? DPR ರೆಡಿ ಮಾಡಿದ್ದೀರಾ? ಕಳಿಸಿ 1 ವರ್ಷ ಆಯ್ತು ನಮಗೆ. 1 ವರ್ಷ ಆಯ್ತು ಸರ್. ಕಂಟಿನ್ಯೂಸ್ ರಿಮೈಂಡ್ ಮಾಡ್ತಾ ಇದ್ದೀವಿ, ರಿಮೈಂಡ್ ಲೆಟರ್ನ ಹಾಕಿದ್ದೀವಿ. ಸ್ಟೇಟ್ ಲೆವೆಲ್ ಟೆಂಡರು ಮಾಡಿದ್ದಾರೆ ಸರ್, ನಮ್ಮ ಇಲಾಖೆಯಿಂದ ಸ್ಟೇಟ್ ಲೆವೆಲ್ ಟೆಂಡರ್ ಆಗಿದೆ. ಎಲ್ಲ ಈ ಸೌತ್ ಈಸ್ಟ್ ಜಿಲ್ಲೆಗಳಿಗೆ ಕೊಡ್ತಾ ಇದ್ದಾರೆ ಸರ್. ಸೊ ಇಲ್ಲಿ ನಮಗೆ ರೀಚ್ ಆಗೋ ಸ್ವಲ್ಪ ಡಿಲೇ ಆಗಿದೆ. ಮೋಸ್ಟ್ಲಿ ನೆಕ್ಸ್ಟ್ ವೀಕ್ನಲ್ಲಿ ರೀಚ್ ಸ್ಟ್ರೆಂತ್ ಹೆಚ್ಚಾಗಿದೆಯಲ್ಲ ಸರ್. ಸ್ಟ್ರೆಂತ್ ಆದಾಗ ಸ್ವಲ್ಪ ಅಕಾಮಿಡೇಷನ್ ಸಮಸ್ಯೆ ಇದೆ ನಮಗೆ. ಅಂದರೆ ಈಗ ಏನಾಗುತ್ತೆ, ನಮಗೆ ಫಸ್ಟು ನಮಗೆ ಅಕಾಮಿಡೇಷನ್ ಇರೋದು 600 ವಿದ್ಯಾರ್ಥಿಗಳು ಸರ್ ಇದು. ಸೊ ಈಗ ನಮಗೆ ಪ್ರತಿ ವರ್ಷವೂ ಒಂದು ಸ್ಕೂಲ್ ಅಂದರೆ ಒಂದೇ ಸ್ಕೂಲ್ ಕ್ಯಾಂಪಸ್ನಲ್ಲಿ 2 ಸ್ಕೂಲ್ ಇರೋದ್ರಿಂದ ಒಂದು ಸ್ಕೂಲ್ನಲ್ಲಿ 160, ಒಂದು ಸ್ಕೂಲ್ 160 ಅಂದರೆ 360 ಹೆಚ್ಚಾಗಿದೆ. ಸೊ ಹೆಚ್ಚಾದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಬಿಲ್ಡಿಂಗ್ ಬೇಕಾಗುತ್ತೆ, ರೂಮ್ಗಳು ಬೇಕಾಗುತ್ತೆ, ಅಕಾಡೆಮಿಕ್ ಬ್ಲಾಕ್ಗಳು ಬೇಕಾಗುತ್ತೆ ಸರ್. ಸೊ ಅವುಗಳು ಹೆಚ್ಚಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಏನು ಮಾಡ್ತಾಯಿದ್ವಿ ಸರ್, ಬಾಡಿ ಬಿಲ್ಡಿಂಗನ್ನು ಸರ್ಚ್ ಮಾಡ್ತಾಯಿದ್ವಿ. ಯಾವುದೂ ಬಾಡಿಗೆ ಮುಡಿ ಸಿಕ್ಕಿರದೇ ಇರೋದ್ರಿಂದ ಇಲ್ಲೇನು ಟೀಚರ್ಸ್ಗಳಿದಾರಲ್ಲ ಸರ್, ಟೀಚರ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಾನು, ನೀವು ಸ್ವಲ್ಪ ಕ್ವಾರ್ಟರ್ಸ್ ನಮ್ಮ ಮಕ್ಕಳಿಗೆ ಬಿಟ್ಕೊಟ್ಬಿಡಿ. ಸೊ ನೀವು ಸ್ವಲ್ಪ ಹೊರಗಡೆ ಏನಾದರೂ ರೆಂಟ್ ಬಿಲ್ಡಿಂಗ್ ಇಟ್ಕೊಳ್ಳಿ. ಲೇಟರ್ ನಮ್ಮದು ಈಗ ಇಲ್ಲಿ ಹರಳಿಯಲ್ಲಿ ಬಿಲ್ಡಿಂಗ್ ಆಗ್ತದೆ ಸರ್, PU ಕಾಲೇಜ್. ಒಂದು ಶಿಫ್ಟ್ ಆತಂದರೆ ಅವ್ರು ವಾಪಸ್ ಮತ್ತೆ ಇಲ್ಲಿ ವಾಪಸ್ ಬರ್ತಾರೆ ಸರ್. ಅಲ್ಲಿ ತನಕ ನಮಗೆ ಕ್ವಾರ್ಟರ್ಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅದನ್ನು ನಾವು ಮಾಡ್ತೀವಿ ಸರ್. ಪ್ಲೀಸ್ ತಮ್ಮ ಹೆಸರು ಸರ್? ಸುರೇಶ್ ಕೊಪ್ಪರೆ, ಡಿಸ್ಟ್ರಿಕ್ಟ್ ಆಫೀಸರ್, ಮ್ಯಾನೇಜರ್.